ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೋಟೆಲ್ ಸ್ಟೈಲ್ ಗ್ರೇವಿ ಬೇಸ್ ಮಾಡಿ ತೋರ್ಸಾಕತ್ತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತ್ರಿ. ಇದನ್ನ ಎಷ್ಟು ಪಲ್ಯ ಮಾಡಿದ್ರೂನು ನಾವು ಒಂದು 50 ಪಲ್ಯ ಮಾಡಿದ್ರು ಇದನ್ನ ಹಾಕೋಬಹುದು. ಮಾಡಿ ಇಟ್ಕೊಂಡ್ರ ಆತು. ಎಲ್ಲ ಪಲ್ಯಗಳಿಗೂನು ಇದು ಗ್ರೇವಿ ಮಸ್ತ್ ಆಗಿರ್ತೈತ್ರಿ. ಅದಕ್ಕೆ ನಾನು ಇದ ಗ್ರೇವಿನ ನಿಮಗೆ ಮಾಡಿ ತೋರ್ಸಾಕತ್ತೀನಿ. ಈಗ ಎಲ್ಲ ಮಸಾಲೆ ಐಟಮ್ಸ್ ಅದಾವಲ್ರಿ, ಅವನ್ನೆಲ್ಲ ಹಾಕಿ ಒಂದು ಪ್ಯಾನ್ಯಾಗ ಹಾಕಿ ಬೆಚ್ಚಗ ಹುರ್ಕೋಬೇಕ್ರಿ ಅವನ್ನ. ನೋಡ್ರಿ, ಈಗ ಚಕ್ಕೆ ಮತ್ತು ಅದು ಪಲಾವ್ ಎಲೆ ಇವನ್ನೆಲ್ಲ ಹಾಕೊಳಕತ್ತೇನ್ರಿ ನಾನು. ಇವನ್ನೆಲ್ಲ ಹಾಕೊಂಡು ಮೆಣಸುನು ಹಾಕೋಬೇಕ್ರಿ. ಎಲ್ಲ ಹಾಕೊಂಡು ಇವನ್ನ ಮಸಾಲೆ ಐಟಮ್ಸ್ ಎಲ್ಲ ಹಾಕೊಂಡ ಅದನ್ನ ಹುರಿದಾಗಿಂದ ಈಗ ಈರುಳ್ಳಿನೂ ಹಾಕೊಂಡನಿ. ಇವೆಲ್ಲ ಗ್ರೇವಿಗೆ ಅಂತ ಹೇಳೇನ ಈರುಳ್ಳಿನೂ ಹಾಕೊಳಕತ್ತೇನ್ರಿ. ಹಸಿ ಮೆಣಸಿನ್ಕಾಯಿ ಉದ್ದುದ್ಕ ಕಟ್ ಮಾಡಿನೂ ಹಾಕೊಂಡನಿ. ಎಲ್ಲ ಮಸಾಲೆ ಐಟಮ್ಸ್ ಹಾಕೊಂಡನ್ರಿ. ಈ ತರ ಒಂದು ಗ್ರೇವಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೀವು ಎಲ್ಲಾ ಪಲ್ಯಗಳಿಗೂ ಈ ಗ್ರೇವಿ ಭಾಳ ಉಪಯೋಗ ಆಗ್ತೈತ್ರಿ. ಅದಕ್ಕೆ ಇದನ್ನೊಂದು ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಕಾದಷ್ಟು ನೀವು ಪಲ್ಯಗಳನ್ನು ಮಾಡ್ಬೋದ್ರಿ ಇದರಿಂತ್ರ. ನೋಡ್ರಿ, ಈಗ ಇದನ್ನೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಅವೆಲ್ಲ ಚಂದಂಗ ಹುರ್ಕೋಬೇಕ್ರಿ. ಅದು ಒಂದು ಕಂಪ್ ಕಲರ್ ಬರುತ್ತನೂ ಹುರಿಬೇಕದ್. ಈಗ ನೋಡ್ರಿ, ಹುರ್ಕೊಂಡನೆಲ್ಲ ಇಷ್ಟು ಕಲರ್ ಬಂದಾವು. ಈಗ ಇಷ್ಟ ಆಗಿಂದ ನಾವು ಇದನ್ನ ಮಿಕ್ಸಿ ಜಾರಿಗೆ ತಣ್ಣಗಾದಿಂದ ಹಾಕೋಬೇಕಾಗ್ತತಿ. ಈಗ ನೋಡ್ರಿ, ಎಲ್ಲ ಹುರಿದಾಗೈತಿ. ಈಗ ಎಲ್ಲಾನು ಮಸಾಲೆ ಐಟಮ್ ಆದ್ರಿ. ಈಗ ಈರುಳ್ಳಿನೂ ಆತು, ಮೆಣಸಿನ್ಕಾಯಿನೂ ಹಾಕೀನಿ, ಕರಿಬೇವು ಸೊಪ್ಪನ್ನು ಹಾಕೊಳಕ್ತಾನೆ. ಇವ್ ನೋಡ್ರಿ, ಚಂದಂಗ ಅದು ಕಲರ್ ಬರುತ್ತನ ನಿಧಾನಕ್ಕ ಹುರ್ಕೋಬೇಕ್ರಿ ಅವ್ನು. ಹುರಿದಾಗಿಂದ ಈಗ ನೋಡ್ರಿ, ಹಸಿ ಮೆಣಸಿನ್ಕಾಯಿನೂ ಹುರಿದವ್ರಿ, ಅವು ಈರುಳ್ಳಿನೂ ತಗೊಂಡ ಎಲ್ಲ ಹುರಿದಾಗೈತ್ರಿ. ಕರಿಬೇವು ಸೊಪ್ಪನ್ನು ಇದ್ರೊಳಗ ಹಾಕೊಂಡಾಗೈತ್ರಿ. ನಾವು ಇವನಷ್ಟು ನೋಡ್ರಿ ಚಂದಾಗ ಸಣ್ಣ ಗುರಿ ಇಟ್ಟ ಅವನ್ನ ಫ್ರೈ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರ ಉಳ್ಳಾಗಡ್ಡಿ ಅದು ಎಲ್ಲಾನು ನೀರನ್ನ ಅಂಶ ಇರ್ತೈತಲ್ರಿ ಅದ್ರಲ್ಲಿ, ಅದೆಲ್ಲಾನು ಹೋಗಿ ಮಸ್ತ್ ಆಗ್ಬೇಕು ಅವು ಉಳ್ಳಾಗಡ್ಡಿ ಅದು ಎಲ್ಲ. ಆಮೇಲೆ ಇದನ್ನ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕೊಳಕ್ತೇನ್ರಿ. ಕರಿಬೇವನು ಹಾಕೊಂಡೈತಿ, ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕೊಳಕ್ತೇನ್ರಿ. ಇವೆಲ್ಲಾನು ಚಂದಂಗ್ ಹುರ್ಕೋಬೇಕ್ರಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ರಿ, ಅದನ್ನು ಹಾಕಿ ಚಂದಂಗ ಹುರ್ಕೊಳಕ್ತೇನ್ರಿ. ಈಗ ನೋಡ್ರಿ, ಚಂದಂಗ ಅದನ್ನು ಎಲ್ಲಾನು ಮಿಕ್ಸ್ ಆಗ್ಬೇಕ್ರಿ. ಅದು ಚಂದಂಗ ಎಲ್ಲ ಈರುಳ್ಳಿ ಎಲ್ಲ ಚಂದಂಗ್ ಫ್ರೈ ಆಗ್ಬೇಕು. ಈಗ ಅದೇ ತರ ನಾನು ಹುರ್ಕೊಳಕತ್ತೇನ್ರಿ. ಎಲ್ಲ ಹುರಿದಾದ್ಮೇಲೆ ಈಗ ನೋಡ್ರಿ, ಇನ್ನೊಂದ್ ಸ್ವಲ್ಪ ಕೈ ಆಡ್ಸೋಣ್ರಿ. ಯಾಕಂದ್ರ ಅದು ಇನ್ನೊಂದ್ ಸ್ವಲ್ಪ ಕೆಂಪಾಗ್ಬೇಕಾಗೈತಿ. ಈರುಳ್ಳಿ ಎಲ್ಲ ಒಂದ್ ಕಂದ್ ಬಣ್ಣಕ್ ಬರ್ತೈತ್ರಿ. ಅದು ಅಲ್ಲಿ ತನಕನು ನಾವು ಚಂದಂಗ ಕೈಡ್ಸ್ಕೋತ ಹುರಿಬೇಕ್ರಿ. ಅದ್ ನೋಡ್ರಿ, ಈಗೆಲ್ಲ ಹುರಿದಾಗೈತಲ್ರಿ. ಈಗ ಗೋಡಂಬಿ ಇರ್ತಾವಲ್ರಿ, ಗೋಡಂಬಿನೂ ತಗೊಂಡ ಅದಕ್ಕ ಹಾಕೊಳಕ್ತೇನ್ರಿ. ಗೋಡಂಬಿ ಎಲ್ಲ ಇದ್ರೊಳಗ ಸಣ್ಣಾಗಿ ಇಟ್ಕೊಂಡನ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲ ಗೋಡಂಬಿನೂ ಫ್ರೈ ಆಗಾಕತ್ತವಲ್ರಿ. ಈಗ ಒಂದ್ ಸ್ವಲ್ಪ ಅರಿಶಿನ ಹಾಕೋತನ್ರಿ. ಹಾಕೊಂಡ ಅದನ್ನೆಲ್ಲಾನು ಮತ್ತ ಗೋಡಂಬಿ ಜೊತೆ ಅದನ್ನ ಚಂದಂಗ ಖಾರನೂ ಹಾಕೋಬೇಕಾಗ್ತತ್ರಿ. ಇದು ಅಚ್ಚ ಖಾರದ ಪುಡಿನೂ ಹಾಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೇನಿ. ಖಾರ ನಿಮಗೆ ಎಷ್ಟು ಬೇಕಷ್ಟ ಹಾಕೋಬಹುದು. ಅದನ್ನ ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ಇದೆಷ್ಟು ಮಿಕ್ಸ್ ಐತಿ ಅದನ್ನ ನೋಡ್ಕೊಂಡು ಖಾರ ಹಾಕೋಬೇಕು. ಆಮೇಲೆ ಉಪ್ಪನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ನೋಡ್ರಿ, ಈಗೆಲ್ಲ ಖಾರ ಉಪ್ಪು ಮತ್ತು ಅದ್ರೊಳಗನ ಹಸಿಮೆಣ್ಸಿನ್ಕಾಯಿ ಎಲ್ಲ ಚಂದಂಗೆ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಎಷ್ಟು ಮಸ್ತ್ ಮಿಕ್ಸ್ ಆಗೈತಿ ಇದು. ಯಾಕಂದ್ರೆ ಖಾರನೂ ಐತಿ, ಉಪ್ಪುನೂ ಐತಿ, ಹುಳಿನೂ ಐತಿ ಅದ್ರೊಳಗೆ. ಎಲ್ಲಾನು ಹಾಕೊಂಡ ಮಿಕ್ಸ್ ಮಾಡೈತಿ. ಈಗ ಇದನ್ನ ಚಂದಂಗ ಈಗ ಮಿಕ್ಸಿ ಜಾರಿಗೆ ಹಾಕೊಳಕ್ತೇನ್ರಿ. ಮಿಕ್ಸಿ ಜಾರಿಗೆ ಹಾಕೊಂಡ ಇದನ್ನೆಲ್ಲ ಸಣ್ಣ ಮಾಡ್ಕೋಬೇಕ್ರಿ. ಭಾಳ ಮಸ್ತಾಗಿರ್ತೈತಿ ಇದು ಗ್ರೇವಿ. ಎಲ್ಲಕ್ಕೂ ಎಷ್ಟು ನೀವು ಪಲ್ಯಗಳು ಮಾಡ್ತೀರಿ ಅಷ್ಟಕ್ಕೂ ಇದನ್ನ ಹಾಕೋಬಹುದು. ಈಗ ನೋಡ್ರಿ, ಹೋಟೆಲ್ ಸ್ಟೈಲ್ ಗ್ರೇವಿ ಬೇಸ್ರಿ ಇದು. ಅದಕ್ಕೆ ನಾನು ನಿಮಗೆ ಮಾಡಿ ತೋರ್ಸಾಕ್ತೇನೆ. ಭಾಳ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಈಗ ನೋಡ್ರಿ, ಇದಕ್ಕೆ ನೀರು ಹಾಕೊಂಡ ಮತ್ತೊಂದು ಸ್ವಲ್ಪ ನಾ ರುಬ್ಕೋತೀನಿ. ಫಸ್ಟ್ ಹಂಗೆ ಒಂದು ಸ್ವಲ್ಪ ರುಬ್ಬಿದ್ದಾರೆ, ಆಮೇಲೆ ನೀರು ಹಾಕೊಂಡ ರುಬ್ಬೇನಿ. ಆಮೇಲೆ ಏನು ಮಾಡ್ತೀನಿ ಅಂದ್ರೆ ರೀ, ನಾನು ಇವೆಲ್ಲ ಟೊಮೆಟೊ ತೊಗೊಂಡ ಅದ್ರದ್ದು ಬೇರೆನ ಅದಕ್ಕೆ ಟೊಮೆಟೊದ್ದು ಪ್ಯೂರಿ ಮಾಡಿಟ್ಕೋತೀನಿ ರೀ. ಟೊಮೆಟೊನು ನಾವು ಒಂದು 3-4 ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಹಿಂಗೆ ಪೇಸ್ಟ್ ಮಾಡಿ ಇಟ್ಕೊಂಡನ್ರಿ. ಇದನ್ನ ಅದ್ರ ಜೊತೆನೆ ಹಾಕ್ತಿರ್ತಾರ್ರಿ. ಆದ್ರೆ ನಾ ಇದನ್ನ ಸೆಪ್ರೇಟಾಗಿ ಮಾಡೇನಿ. ಒಂದೊಂದಕ್ಕೆ ಹಾಕ್ತಿರ್ತಾರೋ ಒಂದೊಂದಕ್ಕೆ ಇಲ್ಲ ಅಂತೇಳಿ ಇದನ್ನ ಟೊಮೆಟೊ ನಮಗೆ ಯಾವುದಕ್ಕೆ ಬೇಕೋ ಅದಕ್ಕಷ್ಟು ಟೊಮೆಟೊ ಹಾಕೊಳಕ್ ಬರ್ತೈತೆ ಅಂತೇಳಿ ಅದನ್ನ ಬೇರೆನೆ ಮಾಡಿ ಇಟ್ಕೊಂಡನ್ರಿ. ಅವನ್ನೆಲ್ಲ ಅದನ್ನ ಟೊಮೆಟೊದ್ದು ಅದು ಗ್ರೇವಿ ಬೇಯಿಸಿ ಇಟ್ಕೊಂಡನ್ನ ನಾನು ಪನ್ನೀರ್ ಪಲ್ಯ ಮಾಡಿ ತೋರ್ಸಾಕ್ತೇನ್ರಿ. ಪನ್ನೀರೆಲ್ಲ ತುಪ್ಪ ಹಾಕಿ ಅದನ್ನ ಮಿಕ್ಸ್ ಮಾಡಾಕ್ತೇನ್ರಿ. ಖಾರ ಉಪ್ಪು ಎಲ್ಲ ತುಪ್ಪದಲ್ಲೇ ಇದನ್ನ ಮಾಡ್ಕೊಳಕ್ತೇನೆ, ಎಲ್ಲ ಫ್ರೈ ಮಾಡ್ಕೊಳಕ್ತೇನೆ. ಈಗ ಪನ್ನೀರ್ಗೆ ಅದನ್ನ ಹಾಕಿ ಗ್ರೇವಿಯನ್ನು ಹಾಕಿ ನಾನು ಪಲ್ಯ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡ್ರಿ, ಪನ್ನೀರ್ ಎಲ್ಲಾನು ಮಿಕ್ಸ್ ಆಗಂಗ ನಾನು ತುಪ್ಪದಲ್ಲೇ ಹುರ್ಕೊಂಡೇನ್ರಿ ಅವ್ನು.
ಇದನ್ನೆಲ್ಲ ಒಂದು ಪಾತ್ರೆಗೆ ಒಂದು ಪ್ಲೇಟಿಗೆ ತಕ್ಕೋತನ್ರಿ ನಾ. ಪನ್ನೀರ್ ಹುರಿದಾಗೈತಲ್ರಿ, ತಕ್ಕೊಂಡಿಂದ ಅದ ಪ್ಯಾನಿಗೆ ಎಣ್ಣೆ ಹಾಕೊಳಕ್ತೇನ್ರಿ. ಎಣ್ಣೆ ಹಾಕೊಂಡು ಒಂದಿಷ್ಟು ನೋಡ್ರಿ ಸಾಸಿವೆ ಜೀರಿಗೆ ಅವನ್ನೆಲ್ಲಾನು ಹಾಕೊಳಕ್ತಾನೆ. ಹಾಕೊಂಡಿಂದ ಅದನ್ನ ಇದೇನು ಇವು ಗ್ರೇವಿನೂ ಅದಕ್ಕೆ ತೋರಿಸ್ತೇನ್ರಿ, ಮತ್ತು ಟೊಮೆಟೊದನ್ನು ಹಾಕಿ ತೋರಿಸ್ತೇನೆ. ಎರಡನ್ನು ನಾ ಈಗ ಮೊದಲ ಮಾಡಿಟ್ಕೊಂಡನೆ. ಅದಕ್ಕೆ ಅವು ಎಲ್ಲ ಪಲ್ಯಗಳಿಗೂ ನೀವು ಹಾಕೋಬೋದು. ಈಗ ನೋಡ್ರಿ ಇದಕ್ಕೆ ಒಗ್ಗರಣೆ ಹಾಕೊಳಕ್ತಾನೆ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡನೆ. ಇದು ಪನ್ನೀರದ್ದನ ಒಗ್ಗರಣೆ ಹಾಕಿ ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ಸಾಸಿವೆ ಜೀರಿಗೆ ಅವೆಲ್ಲ ಚಟ್ಪಟನ್ ಆಗ್ತಾವ್ರಿ. ಅವು ಒಂದಾದ್ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕೊಳಕ್ತಾನೆ. ಆಮೇಲೆ ಅವೆಲ್ಲ ಕ್ಯೂಬ್ಸ್ ಏನೇ ಇಟ್ಟಿದ್ವಲ್ರಿ ಪನ್ನೀರನ್ನು, ಅವಕ್ಕೆಲ್ಲ ಖಾರ ಉಪ್ಪು ಎಲ್ಲ ಹಚ್ಚನ ಇದ್ರೊಳಗೆ ಒಂದು ಹಾಕೊಂಡು ಹುರ್ಕೊಳಕ್ತೇನ್ರಿ ನಾನು. ಈಗ ನೋಡ್ರಿ ಟೊಮೆಟೊದ್ದು ಎಲ್ಲ ಟೊಮೆಟೊ ಪ್ಯೂರಿನ ಹಾಕಿದರೆ ಹಾಕಿ ಅದನ್ನ ಸೈಡಿಗೆ ಹಾಕಿ ಅದನ್ನ ಹುರ್ಕೊಳಕ್ತಾನೆ. ಇದು ತಿರ್ಗಿಸಾಕತ್ತೇನ್ರಿ. ತಿರ್ಗಿಸಿದ್ರೆ ಅದು ಎಣ್ಣೆಲೆ ಚಂದಂಗೆ ಇದಾಕತ್ರಿ. ಆಮೇಲೆ ಇದೇನು ಗ್ರೇವಿ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಆ ಗ್ರೇವಿನ ಇದಕ್ಕೆ ಹಾಕೊಳಕ್ತಾನ್ರಿ. ಪನ್ನೀರ್ ಪಲ್ಯಕ್ಕೆ ಈಗ ಗ್ರೇವಿ ಹಾಕೊಳಕ್ತಾನಲ್ರಿ. ಇಷ್ಟು ಗ್ರೇವಿ ನಾನು ಕ್ವಾಂಟಿಟಿ ಕಡಿಮೆ ಮಾಡಿ ತೋರ್ಸೀನಿ. ಇದನ್ನ ನೀವು ಜಾಸ್ತಿ ಮಾಡಿ ಕ್ವಾಂಟಿಟಿ ಜಾಸ್ತಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಎಲ್ಲ ಪಲ್ಯಗಳಿಗೂ ಒಂದು 50 ಥರ ಪಲ್ಯ ಮಾಡ್ರಿ, ಅದಕ್ಕೆಲ್ಲಕ್ಕೂ ಈ ಗ್ರೇವಿ ಹಾಕ್ರಿ, ಭಾರಿ ಮಸ್ತಾಗಿರ್ತೈತಿ ನೋಡ್ರಿ. ಅದಕ್ಕೆ ಗ್ರೇವಿ ಬೇಸನ ನಾ ಮೊದಲ ನಿಮಗೆ ತೋರ್ಸಾಕತ್ತೇನೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರುವಂಥ ಒಂದು ಗ್ರೇವಿ ರೀ ಇದು. ಇದಕ್ಕೆ ಎಲ್ಲ ಪಲ್ಯಕ್ಕೂ ನೀವು ಇದೇ ಥರ ಹಾಕಿ ಮಾಡಿ ನೋಡ್ರಿ, ಭಾಳ ಮಸ್ತಾಗಿರ್ತೈತಿ ನೋಡ್ರಿ. ಗ್ರೇವಿ ಬೇಸ್ ರೆಡಿ ಇತ್ತಂದ್ರೆ ಪಲ್ಯ ಎಷ್ಟು ಫಸ್ಟ್ ಕ್ಲಾಸ್ ಜಲ್ದಿನ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಈಗ ಅದಕ್ಕೆ ನೀವು ಏನು ಮಾಡ್ರಿ, ಈ ಗ್ರೇವಿ ಬೇಸ್ ಮಾಡಿ ಇಟ್ಕೊಂಡ ಮಸ್ತಂಗ ನೀವು ಪಲ್ಯನ ಎಷ್ಟು ಬೇಕಾದಷ್ಟು ಪಲ್ಯನ ಮಾಡಿ ನೋಡ್ರಿ, ಭಾರಿ ಮಸ್ತಾಗಿರ್ತೈತಿ. ಇದನ್ನ ಮಾಡಿ ಫ್ರಿಜ್ನಾಗೂ ಇಟ್ಕೊಂಡಿರ್ತಾರ್ರಿ. ಈಗ ಫ್ರೆಶ್ ಹಂಗ ನೀವು ಮಾಡಿ ಇಟ್ಕೊಂಡ 4 ಪಲ್ಯ ಮಾಡೋದಿತ್ತಂದ್ರೆ ನಿಮ್ಮ ಮೆನು ಹೆಂಗೈತೆ ಹಂಗೆ ನೋಡ್ಕೊಂಡ ಅದಕ್ಕೆಲ್ಲಕ್ಕೂ ಇದ ಗ್ರೇವಿ ಹಾಕಿನ ಮಾಡ್ಬೋದ್ರಿ ನೀವು ನೋಡ್ರಿ. ಈ ಗ್ರೇವಿ ಬೇಸ್ನ ಮಾಡಿಟ್ಕೊಂಡಂತ ಗ್ರೇವಿ ಬೇಸ್ದಿಂದ ನೀವೆಲ್ಲ ಬೆಂಡೆಕಾಯಿ ಕರಿ ಆಗ್ಲಿ ಮತ್ತೆ ಇದು ಪೆಟಾಟೊ ಆಗ್ಲಿ ಎಲ್ಲ ಮಾಡ್ಕೊಂಡು ಇದೇ ತರನ ಗ್ರೇವಿ ಹಾಕಿ ನೀವೆಲ್ಲ ಮಾಡ್ಕೋಬಹುದು. ಕಡ್ಲಿ ಕಾಳನ್ನು ಮಾಡ್ಕೋಬಹುದು. ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದು. ಇದ್ರೊಳಗ ಈ ಗ್ರೇವಿನೂ ಟೇಸ್ಟ್ನು ಆಗಿರ್ತೈತಿ, ಮತ್ತೆ ನಿಮಗೆ ಅದಕ್ಕೆಲ್ಲ ಖಾರ ಉಪ್ಪು ಹುಳಿ ಮಸ್ತ್ ಆಗಿರ್ತಂತ್ರ ಎಲ್ಲ ಭಾಳ ಟೇಸ್ಟ್ ಬರ್ತೈತ್ರಿ. ಈಗ ನಾನು ಪನ್ನೀರದ್ದು ಒಂದು ಮಾಡಿ ತೋರ್ಸೇನಿ. ಇದ್ರ ಬೇಸೆ ಮೇಲೆ ಈಗ ಕಸೂರಿ ಮೇಥಿ ಸ್ವಲ್ಪ ಹಾಕೊಂಡ ಇದ ಗ್ರೇವಿಗೆ ಹಾಕೊಂಡ ನಾನು ಇದನ್ನ ಪಲ್ಯ ತಿರ್ಗಿಸಾಕತ್ತೇನ್ರಿ. ಯಾಕಂದ್ರೆ ಇದು ಕಸೂರಿ ಮೇಥಿ ಹಾಕೋದ್ರಿಂತ ಅದ್ರದ್ದು ಫ್ಲೇವರ್ ಭಾಳ ಚಂದ ಬರ್ತೈತ್ರಿ. ಅದಕ್ಕೆ ನಾನು ಇದನ್ನ ಹಾಕೊಂಡೇನ್ರಿ. ಇದ ಗ್ರೇವಿ ಹಾಕಿ ನೀವು ಇದ್ರದ್ದು ಹೋಟೆಲ್ ಸ್ಟೈಲ ಗ್ರೇವಿ ಬೇಸ್ ಮಾಡಿ ಇಟ್ಕೋರಿ, ಭಾಳಷ್ಟು ಪಲ್ಯಗಳು ನೀವು ಮಾಡಿ ತೋರಿಸ್ಬೋದು. ಈಗ ನೋಡ್ರಿ ಗ್ರೇವಿ ಬೇಸನು ಆತು. ಈಗ ಒಂದ್ ಪಲ್ಯ ನಾನು ಹೆಂಗ್ ಮಾಡೋದನ್ನ ಅದನ್ನ ಗ್ರೇವಿ ಹಾಕಿ ಅದನ್ನು ತೋರ್ಸೇನ್ರಿ. ಎರಡನ್ನು ನಾ ತೋರ್ಸೇನಿ. ಇದು ಈಗ ಪನ್ನೀರ್ ಪಲ್ಯನು ಭಾಳ ಮಸ್ತ್ ಆಗಿರೋ ಪನ್ನೀರ್ ಪಲ್ಯ ರೆಡಿ ಆಗೈತಿ. ಗ್ರೇವಿ ಬೇಸ್ ನೀವು ಮಾಡಿ ನೋಡ್ರಿ ಒಂದ್ಸಲ.